ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಹಾದಿಗೆರೆ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳ ವಿತರಣೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಪೂರಕವಾಗಿರುವ ದಾನಿಗಳ ಕೊಡುಗೆ. ಚಿಂತಾಮಣಿ ತಾಲೂಕಿನ ಹಾದಿಗೆರೆ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಬೆಂಗಳೂರಿನ ಎಂಎಎಸ್ ಟ್ರಸ್ಟಿನ ವತಿಯಿಂದ ಉಚಿತ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಟ್ರಸ್ಟಿನ ಸದಸ್ಯರು ಹಾಗೂ ಬಿಎಸ್ಎನ್ಎಲ್ನ ನಿವೃತ್ತ ಅಧಿಕಾರಿಯಾದ ಆರ್ ನರಸಿಂಹಮೂರ್ತಿರವರು ಮಾತನಾಡಿ, ಹಿಂದಿನ ವರ್ಷದಲ್ಲೂ ಶಾಲೆಗೆ ಹಲವು ಕೊಡುಗೆ ನೀಡಿದ್ದು ಮುಂದಿನ ವರ್ಷದಲ್ಲೂ ಸಹ ಸಹಾಯ ಒದಗಿಸುವುದಾಗಿ ನುಡಿದರು. ಮಕ್ಕಳು ಶ್ರದ್ಧಾ ಭಕ್ತಿಯಿಂದ ಕಲಿತು ಉತ್ತಮ ಪ್ರಜೆಗಳಾಗಬೇಕೆಂದು ಕರೆ ನೀಡಿದರು. ದೊಡ್ಡಗಂಜೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಸ್ ಆಂಜನಪ್ಪನವರು ಮಾತನಾಡಿ, ದಾನಿಗಳ ಸೇವಾ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳಿಗೆ ಹಲವು ಹಿತನುಡಿಗಳನ್ನು ಹೇಳಿದರು. ದಾನಿಗಳಾದ ಆರ್ ನರಸಿಂಹಮೂರ್ತಿರವರನ್ನು ಶಾಲೆಯ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಅಂಬಿಕಾ ತುಳಸಿ ಕೃಷ್ಣ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ತಾಜ್ ಶಾ, ಎಸ್ಡಿಎಂಸಿ ಅಧ್ಯಕ್ಷೆ ಆಶಾರಾಣಿ, ಮುಖ್ಯ ಶಿಕ್ಷಕ ಎನ್ವಿ ಮುನಿಯಪ್ಪ, ಸಹ ಶಿಕ್ಷಕಿ ಜಿವಿ ಮಂಜುಳಾ, ಪೋಷಕರು ಹಾಗೂ ಇತರೆ ಮುಖಂಡರು ಉಪಸ್ಥಿತರಿದ್ದರು. ಎಂಎಎಸ್ ಟ್ರಸ್ಟ್ನ ಸದಸ್ಯರು ಅಥವಾ ಅದರ ಪೋಷಕರಾಗಿರ್ತಕ್ಕಂಥ ನರಸಿಂಹಮೂರ್ತಿ ಸರ್ ಅವರಿಂದ ಇವತ್ತು ನಾವು ಹೋದ ವರ್ಷ ಕೂಡ ಕೊಟ್ಟಿದ್ದಾರೆ. ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿದ್ದಾವೆ, ಅವರೇ ಕೊಡುಗೆ ಇದು. ಈ ಕಲರ್ಫುಲ್ ಆಗಿರೋ ಕಾರಣ ಅವ್ರೆ ಈ ವರ್ಷ ಕೂಡ ನಾವು ಕೇಳಿದ್ವಿ, ಅಣ್ಣ ನಮ್ಮನ್ನು ಮರ್ತಿದ್ದೀರಿ ಅಂತ. ಇಲ್ಲ ನಾವು ಮರ್ತಿಲ್ಲ ಅಂತ. ಅದ್ರ ಜೊತೆಗೆ ನಮ್ಮ ಸಪೋರ್ಟ್ ಆಗಿ ಆಂಜಣ್ಣ ಶಿಕ್ಷಣ ತಜ್ಞರು, ಅವರು ಶಿಕ್ಷಣ ಬಗ್ಗೆ ಅಭಿಮಾನ ಇರ್ತಕ್ಕಂಥವರು, ಅವರು ಕೂಡ ನಮ್ಗೆ ರೆಕಮೆಂಡ್ ಮಾಡಿದ್ದಾರೆ. ಪೋಷಕರಿಗೆ ಹೇಳಿದ್ವಿ, ಅವರು ಕೂಡ ಕಷ್ಟಪಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि ಅಧ್ಯಕ್ಷರಾದ ನರಸಿಂಹಮೂರ್ತಿ ಸರ್ ಹಾಗೂ ಆಂಜಪ್ಪ ಸರ್ ಅವರಿಗೆ ನಮ್ಮನೆಲ್ಲರ ಪರವಾಗಿ ಸ್ವಾಗತವನ್ನ ಆಂಜಪ್ಪ ಸರ್ ನಮ್ಮನೆಲ್ಲರ ಪರವಾಗಿ ಸ್ವಾಗತವನ್ನ ಅಂದರೆ ಶ್ರದ್ಧೆಯಿಂದ ಭಕ್ತಿಯಿಂದ ಅವರು ವಿದ್ಯಾಭ್ಯಾಸ ಮಾಡಬೇಕು. ಪ್ರತಿಯೊಂದು ಬುಕ್ಗಳನ್ನು ಮುಟ್ಟುವಾಗಲೂ ಸರಸ್ವತಿಯನ್ನು ನೆನೆಸ್ಕೋಬೇಕು. ಓಂ ಶ್ರೀ ಮಹಾ ಸರಸ್ವತೇ ನಮಃ ಅಂತ ಆ ಸರಸ್ವತಿನ ನೆನೆಸ್ಕೊಂಡು, ಆ ತಾಯಿ ಶಾರದೆಯನ್ನು ನೆನೆಸ್ಕೊಂಡು ನಾವು ಬುಕ್ ಮುಟ್ಟಿದ್ರೆ ನಮಗೆ ಆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ನಾವು ಏನು ಓದುತ್ತೀವಿ ಪ್ರತಿಯೊಂದು ನಮ್ಮ ಮೆಮೊರಿನಲ್ಲಿ ಇರುತ್ತದೆ. ಮತ್ತು ಅದನ್ನು ವಿದ್ಯೆಯನ್ನು ಕಳಿಸ್ಕೊಟ್ಟ ಗುರುಗಳಿಗೆ ನಾವು ನಮಿಸಬೇಕು. ಆ ಗುರುಗಳ ಬಗ್ಗೆ ಒಂದು ಶ್ರದ್ಧೆ, ಒಂದು ಗೌರವ ನಾವು ನಮ್ಮ ಜೀವನ ಪರ್ಯಂತ ಇಟ್ಕೊಳ್ಬೇಕು. ಅದಕ್ಕೆ ನಮ್ಮ ಹಿರಿಯರು, ನಮ್ಮ ಋಷಿಮುನಿಗಳು ಹೇಳಿರೋದು, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವಂಥ ಒಂದು ಅದ್ಭುತವಾದ ಮಂತ್ರ ನಮ್ಮ ಋಷಿಮುನಿಗಳು ಹೇಳಿದ್ದಾರೆ. ಅದನ್ನು ಶಾಶ್ವತ ಫಾಲೋ ಮಾಡಬೇಕು. ಇದರಿಂದ ನಮ್ಮ ಬುದ್ಧಿಶಕ್ತಿಗಳು ಮತ್ತು ನಮ್ಮ ಕಾಲದಲ್ಲಿ ನಾವು ನಿಂತ್ಕೊಳ್ಬೋದು. ವಿದ್ಯಾಭ್ಯಾಸದಲ್ಲೂ ನಾವು ಮುಂದುವರಿಬೋದು. ನಮ್ಮ ಹಿರಿಯರಿಗೆ ಒಂದು ಒಳ್ಳೆಯ ಹೆಸರು ತರ್ಬೋದು, ನಮ್ಮ ಓದಿದ ಶಾಲೆಗೆ ಒಳ್ಳೆಯ ಹೆಸರು ತರ್ಬೋದು. ಹಾಗಾಗಿ ಮಕ್ಕಳಲ್ಲಿ ಶ್ರದ್ಧೆ ಭಕ್ತಿಯಿಂದ ಓದ್ಕೊಳ್ಬೇಕು ಅಂತ ನಾನು ಸವಿನಯ ಮಾಡ್ತೀನಿ. ಎಲ್ಲ ಪೋಷಕರದ್ದು ನಾವು ಯೋಚನೆ ಮಾಡಬೇಕಾಗಿರೋದು ದಾನಿಗಳ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡಬೇಕು. ನೋಡಿ, ಇವರು ನರಸಿಂಹಮೂರ್ತಿ ಅಂತ, ಇವರು ದೊಡ್ಡಗಂಜೂರು ಗ್ರಾಮಸ್ಥರೇ. ಅವರಪ್ಪ ದೊಡ್ಡಗಂಜೂರಲ್ಲೇ ಹುಟ್ಟಿರೋದು, ಅವ್ರ ಸಂಬಂಧಿಕರೆಲ್ಲ ದೊಡ್ಡಗಂಜೂರಲ್ಲಿ ಇದ್ದಾರೆ. ಇವರು BSNL ಉನ್ನತ ಅಧಿಕಾರಿಯಾಗಿ
ರಿಟೈರ್ಡ್ ಆಗಿದ್ದಾರೆ. ರಿಟೈರ್ಡ್ ಆದಾಗಿಂದ ಏನ್ ಮಾಡ್ತಾ ಇದ್ದಾರೆ ಅವ್ರ ಸೇವೆ? ದಾನಿ ಅಲ್ಲಿ ವೃತ್ತಿಯಲ್ಲಿ ಬ್ರಾಹ್ಮಣ, ಏನು ನೀನು ಬ್ರಾಹ್ಮಣರು ಕೂಡ ಅಷ್ಟು ಕೆಪಾಸಿಟಿ ಇಲ್ವೇನೋ ಅನ್ನೋಷ್ಟು ಮಂತ್ರಗಳು, ಪಂಚಾಂಗ ಎಲ್ಲ, ಸಂಧ್ಯಾ ವಂದನೆಗಳು ಎಲ್ಲ ಮಾಡ್ತಾರೆ, ದೇವಸ್ಥಾನಗಳಲ್ಲಿ ಪೂಜೆಗಳು ಮಾಡ್ತಾರೆ, ಜಾತಕ ಬರೀತಾರೆ. ಜಾತಕ ಬರೆಯೋದ್ರಲ್ಲಿ ಕರ್ನಾಟಕದಲ್ಲಿ 2ನೇ ಸ್ಥಾನ ಪಡೆದಿದ್ದಾರೆ, ಸೆಕೆಂಡ್ ರ್ಯಾಂಕ್ ಪಡೆದಿದ್ದಾರೆ. ಒಳ್ಳೆ ಬುದ್ಧಿ. ಆದ್ರೆ ಇವ್ರ ಅಭ್ಯಾಸ ಏನು? ನಾನು ಏನಾದರೂ ಸೇವೆ ಮಾಡೋಣ, ದಾನ ಮಾಡೋಣ, ಬಡವರು ಸಹಾಯ ಮಾಡೋಣ, ಅಂಗವಿಕಲರಿಗೆ ಸಹಾಯ ಮಾಡೋಣ ಅನ್ನೋದು ಇವರ ಆಸೆ. ಏನು ನಮ್ಮವ್ರು ಬಂದ್ರು, ನಮಗೂ ಪರಿಚಯ ಆದ್ರು, ಪರಿಚಯ ಆಗಿ ಆ ದೇವಸ್ಥಾನಗಳಲ್ಲಿ ಭಜನೆಗಳು ಆಡ್ತಾ ಇದ್ರೆ, ಯಾರು ಭಜನೆ ಆಡಿದ್ರೆ ಅವ್ರಿಗೊಂದು 100 ರೂಪಾಯಿ ಕೊಟ್ಬಿಡೋದು, ಯಾರು ಅಂಗವಿಕಲರು ಕಾಣಿಸಿದ್ರೆ ಅವ್ರಿಗೊಂದು 100 ರೂಪಾಯಿ ಕೊಡೋದು. ಹೀಗೆ ಅವರು ಅಳಿಲ್ ಸೇವೆ. ಅದೇ ಅವ್ರಿಗೆ ದೇವರು ಆ ಶಕ್ತಿ ಕೊಟ್ಟಿದ್ದಾನೆ, ಆ ಬುದ್ಧಿ ಕೊಟ್ಟಿದ್ದಾನೆ. ಆದ್ರಿಂದ ದೇವರು ನೋಡಿ, ಮಕ್ಕಳು ಸಂತೋಷದಿಂದ ನೋಡ್ತಾ ಇದ್ದಾರೆ. ಏನು ನಮ್ಗೇನೋ ಸಾರ್ ಬುಕ್ಸ್ ತಂದು ಕೊಡ್ತಾ ಇದ್ದಾರೆ, ಏನೋ ಪೆನ್ಸಿಲ್ ಕೊಡ್ತಾರೆ. ಇವರು ಸಂತೋಷನೇ ಅವ್ರಿಗೆ ಆಶೀರ್ವಾದ. ಆಗ ನೀವೂನು ಈ ಶಾಲೆ ಕೀರ್ತಿ, ನಿಮ್ಮ ಮೇಷ್ಟ್ರುಗಳ ಕೀರ್ತಿ, ನಿಮ್ಮ ತಂದೆ ತಾಯಿ ಗೌರವ ಎಲ್ಲ ಉಳಿಸ್ಕೊಳ್ತೀರಿ. ಆದ್ರಿಂದ ನೀವು ಚೆನ್ನಾಗಿ ಓದ್ಬೇಕು. ನಮ್ಮಲ್ಲಿ ಇಲ್ಲಿ ಮೇಷ್ಟ್ರುಗಳು ಕಾನ್ವೆಂಟ್ಗಳಲ್ಲಿರೋ ಮೇಷ್ಟ್ರುಗಳಿಗಿಂತ ಕಡಿಮೆ ಇಲ್ಲ. ನಮ್ಮವ್ರು ಇನ್ನೂ ಹೆಚ್ಚು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥವ್ರಣ, ನಮ್ಮವ್ರು ಇನ್ನೂ ಹೆಚ್ಚು ಓದಿರೋರು, ಟೀಚರ್ಸ್ ಇದ್ರಲ್ಲಿ ಸೆಲೆಕ್ಟ್ ಆಗಿ ಬಂದಿರೋರು. ಅಲ್ಲಿ ಟೀಚರ್ಸ್ ಇದ್ರಲ್ಲಿ ಸೆಲೆಕ್ಟ್ ಆಗದೆ PUC ಪಾಸ್ ಆಗಿದ್ದೀನಿ, TCH ಮಾಡ್ಕೊಂಡಿದ್ದೀನಿ, ಈ ಅಮ್ಮನಿಗೆ ನಾವು ಒಂದು ಕೆಲಸ ಕೊಡ್ತೀರ, ನಮ್ಗೆ 5-6 ಸಾವಿರ ಕೊಡ್ತೇವೆ. ಆ ಅಮ್ಮಂದು ಏನು ಕೇಳೋದಿಲ್ಲ, ಮಾಡೋದಿಲ್ಲ, ಆ ಮೇಡಮ್ ಒಂದು ಸೇರಿಸ್ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮಲ್ಲಿ ಹಂಗಿಲ್ವಲ್ಲ, ನಮಗೆ ಎಕ್ಸಾಮ್ಗಳಿದೆ, ಅದ್ರಲ್ಲಿ ಪಾಸ್ ಆಗಬೇಕು, ಬರಬೇಕು. ಒಳ್ಳೆ ಟೀಚರ್ಸ್ ನಮ್ಮಲ್ಲಿದ್ದಾರೆ. ಅರ್ಥ ಆಯ್ತಾ? ನೀವು ಡಾಕ್ಟರ್ಗಳು, ಇಂಜಿನಿಯರ್ಗಳು ಆಗ್ಬಹುದು. ನಿಮ್ಗೆ ಮನಸ್ಸು ಬರಬೇಕು, ನಾನು ಡಾಕ್ಟರ್ ಆಗ್ಬೇಕು ಅಂದ್ರೆ ನಾನು ಓದಲೇಬೇಕು, ಓದ್ತಾ ಇರ್ಬೇಕು, ನಾನು ಇಂಜಿನಿಯರ್ ಆಗ್ಬೇಕು, ನಾನು ಉನ್ನತ ಉದ್ಯೋಗ ಹೋಗ್ಬೇಕು ಅಂದ್ರೆ ನಿಮ್ ಗುರಿ ಏನು? ಮೆಟ್ಲೇನು ಹೇಳಿ, ಏನ್ ಹೇಳಿ ನಿಮ್ ಗುರಿ? ಓದೋದು. ಓದಿ ಒಳ್ಳೆ ಬುದ್ಧಿವಂತರಾದ್ರೆ ನೀವು ಆ ಡಾಕ್ಟರ್ ಆಗ್ಬೋದು, ಆ ಇಂಜಿನಿಯರ್ ಆಗ್ಬೋದು, ಇನ್ನ ಉನ್ನತ ಉದ್ಯೋಗ ಹೋಗ್ಬೋದು. ಆದ್ರಿಂದ ಮಕ್ಕಳೇ ಚೆನ್ನಾಗಿ ಓದಿ, ಆವತ್ತು ಕೆಲಸ ಆವತ್ತೇ ಮುಗಿಸಿ. ಅರ್ಥ ಆಯ್ತಾ? ಏನ್ ಎಷ್ಟು ಹೋಮ್ವರ್ಕ್ ಕೊಟ್ಟಿದ್ದಾರೆ ಆ ಕೆಲಸ ಮಾಡಿ ನೀವು.